Hello guys, welcome back to my class. In today's class we are going to teach you a poem Beauty, a summary in Kannada by Kaviraj Jirge. ಇವತ್ತಿನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಇಂಗ್ಲಿಷ್ ಪಠ್ಯಪುಸ್ತಕದ ಬರ್ತಕ್ಕಂಥ ಬ್ಯೂಟಿ ಅನ್ನೋ ಒಂದು ಕವನದ ಸಾರಾಂಶವನ್ನ ಕಲಿಯೋಣ. ಈಗಾಗಲೇ ಹಿಂದಿನ ಒಂದು ವಿಡಿಯೋಲಿ ಮೊದಲನೇ ಪಾಠ ಅ ಡೇ ಇನ್ ದ ಆಶ್ರಮ ಅನ್ನೋ ಪಾಠದ ಒಂದು ಸಾರಾಂಶವನ್ನ ವಿವರಣೆ ಕೊಟ್ಟಿದ್ದೀನಿ. ಸೊ ಆ ವಿಡಿಯೋನ ನೋಡಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಇರತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಅನ್ನು ಕೊಟ್ಟಿದ್ದೀನಿ, ನೋಡಬಹುದು. ಸೊ ಬ್ಯೂಟಿ ಅನ್ನೋ ಒಂದು ಕವನವನ್ನ ಈಗ ನಾವು ಸ್ಟಡಿ ಮಾಡೋಣ. ಈ ಬ್ಯೂಟಿ ಅನ್ನೋ ಪೋಯಮ್ ಅನ್ನ ಬರೆದವರು ಎ ಶೂರ್ ಅವರು ಬರೆದಿದ್ದು. ಇಲ್ಲಿ ನಾವು ಅಬೌಟ್ ದ ಪೋಯೆಟ್ ಅಂದ್ರೆ ಈ ಕವಿತ್ರಿ ಬಗ್ಗೆ ನಾವೀಗ ಪರಿಚಯವನ್ನು ಮಾಡ್ಕೊಳ್ಳೋಣ. ಎ ಶೂರ್ ವಾಸ್ born on September 9, 1926 in New Mexico, USA. ಅಂದರೆ ಎ ಶೂರ್ ಅವರು ಹುಟ್ಟಿದ್ದು ಸೆಪ್ಟೆಂಬರ್ 9, 1926ರಲ್ಲಿ ಅವರು ಅಮೆರಿಕದ ಮೆಕ್ಸಿಕೋದಲ್ಲಿ ಹುಟ್ಟಿದ್ರು. ಹರ್ ಒರಿಜಿನಲ್ ನೇಮ್ ವಾಸ್ ಲೂಯಿಸ್ ಅಬೇಟಾ ಆ್ಯಂಡ್ ಪೆಟ್ ನೇಮ್ ಈಸ್ ಎ ಶೂರ್. ಅಂದರೆ ಅವರ ಒಂದು ಪೆಟ್ ನೇಮ್ ಏನಾಗಿದೆ ಅಂದರೆ ಲೂಯಿಸ್ ಅಬೇಟಾ ಆಗಿತ್ತು ಮತ್ತು ಅವರ ಒರಿಜಿನಲ್ ನೇಮು ಅಂದರೆ ಕರ್ತಕ್ಕಂಥ ಹೆಸರು ಎ ಶೂರ್ ಅಂತ ಇತ್ತು. ಸಿ ವಾಸ್ ಆನ್ ಎಜುಕೇಟರ್, ಪೋಯೆಟ್ ಆ್ಯಂಡ್ ಆಥರ್ ಅಂತ ಹೇಳ್ತೀವಿ. ಅಂದರೆ ಅವಳು ಒಬ್ಬ ಲೇಖಕಿ ಆಗಿದ್ಳು. ಆಥರ್ ಅಂದ್ರೆ ಏನು? ಲೇಖಕಿ. ಪೋಯೆಟ್ ಅಂದರೆ ಕವಿತ್ರಿ ಆಗಿದ್ದಳು. ಆ್ಯಂಡ್ ಎಜುಕೇಟರ್ ಮತ್ತು ಶಿಕ್ಷಣ ತಜ್ಞೆಯಾಗಿದ್ದಳು ಅಂತ ಗೊತ್ತಾಗುತ್ತೆ. ಹರ್ ಇಂಪಾರ್ಟೆಂಟ್ ಲಿಟರರಿ ವರ್ಕ್ ಈಸ್ ಐ ಆಮ್ ಅ ಪ್ಯೂಬ್ಲೋ ಇಂಡಿಯನ್ ಗರ್ಲ್. ಅಂದರೆ ಅವ್ರು ಬರೋಂಥ ಒಂದು ಪ್ರಮುಖವಾದ ಸಾಹಿತ್ಯಿಕ ಪುಸ್ತಕ ಯಾವುದಂದ್ರೆ ಐ ಆಮ್ ಅ ಪ್ಯೂಬ್ಲೋ ಇಂಡಿಯನ್ ಗರ್ಲ್ ಅನ್ನೋ ಪುಸ್ತಕನ ಬರೆದಿದ್ರು. ಸೊ ಈಗ ಬ್ಯೂಟಿ ಅನ್ನೋ ಕವನದ ಬಗ್ಗೆ ನಾವು ಟೆಕ್ಸ್ಟ್ ಅನ್ನ ಓದೋಣ. ಅಂದ್ರೆ ಟೆಕ್ಸ್ಟ್ ಬುಕ್ ಕೊಟ್ಟಂತ ಆ ಪೊಯಮ್ದ ಸ್ಟಾಂಜಾಗಳನ್ನ ನೋಡೋಣ. ಈಗ ಬ್ಯೂಟಿ ಈಸ್ ಸೀನ್ ಇನ್ ದ ಸನ್ಲೈಟ್, ದ ಟ್ರೀಸ್, ದ ಬರ್ಡ್ಸ್, ಕಾರ್ನ್ ಗ್ರೋವಿಂಗ್ ಆ್ಯಂಡ್ ಪೀಪಲ್ ವರ್ಕಿಂಗ್ ಆರ್ ಡ್ಯಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್. Beauty is heard in the night, wind sighing, rain falling, or a singer chanting, anything in earnest. So the second stanza itiga. Third stanza, beauty is in yourself, good deeds, happy thoughts that repeat themselves in your dreams, in your work, and even in your ರೆಸ್ಟ್. ಈ ಥರ ನಾವು ಈ ಕವನ ಸಾರಾಂಶವನ್ನು ನೋಡಿದ್ವಿ. ಈಗ ನಾವು ಚರಣಗಳನ್ನ ನೋಡಿದ್ವಿ, ಸ್ಟಾಂಜಾಗಳನ್ನ ನೋಡಿದ್ವಿ. ಸೊ ಇಲ್ಲಿ ಬರ್ತಕ್ಕಂಥ ಡಿಫಿಕಲ್ಟ್ ವರ್ಡ್ ಬಗ್ಗೆ ನೋಡೋಣ. ಬ್ಯೂಟಿ ಈಸ್ ಅ ಸೀನ್. ಸೀನ್ ಅಂದರೆ ಕಾಣುತ್ತೆ ಅಂತ. ಇನ್ ದ ಸನ್ಲೈಟ್, ಸನ್ಲೈಟ್ ಅಂದ್ರೆ ಸೂರ್ಯನ ಬೆಳಕು. ದ ಟ್ರೀಸ್, ದ ಬರ್ಡ್ಸ್, ದ ಕಾರ್ನ್ ಗ್ರೋವಿಂಗ್. ಕಾರ್ನ್ ಅಂದ್ರೆ ಮೆಕ್ಕೆಜೋಳ ಅಂತೀವಲ್ಲ, ಮೆಕ್ಕೆಜೋಳ. ಗ್ರೋವಿಂಗ್ ಅಂದ್ರೆ ಏನು? ಬೆಳೆಯೋದು. ಆ್ಯಂಡ್ ಪೀಪಲ್ ವರ್ಕಿಂಗ್ ಆರ್ ಡ್ಯಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್. ಹಾರ್ವೆಸ್ಟ್ ಅಂದ್ರೆ ರಾಶಿ ಮಾಡೋದು. ಬ್ಯೂಟಿ ಈಸ್ ಹರ್ಡ್. ಹರ್ಡ್ ಅಂದ್ರೇನು? ಕೇಳಿಸಿಕೊಳ್ಳು. ಇನ್ ದ ನೈಟ್, ವಿಂಡ್ ಸಾಯಿಂಗ್. ವಿಂಡ್ ಅಂದ್ರೆ ಗಾಳಿ, ಸಾಯಿಂಗ್ ಅಂದ್ರೆ ನಿಟ್ಟುಸಿರು ಬಿಡೋದು. ರೈನ್ ಫಾಲಿಂಗ್. ರೈನ್ ಫಾಲಿಂಗ್ ಅಂದ್ರೆ ಮಳೆ ಬೀಳುವುದು. ಆರ್ ಅ ಸಿಂಗರ್ ಚಾಂಟಿಂಗ್. ಸಿಂಗರ್ ಅಂದ್ರೆ ಹಾಡುಗರು, ಚಾಂಟಿಂಗ್ ಅಂದ್ರೆ ಏನು? ಹಾಡೋದು ಅಂತ. ಎನಿಥಿಂಗ್ ಇನ್ ಅರ್ನೆಸ್ಟ್. ಸೊ ಅರ್ನೆಸ್ಟ್ ಅಂದ್ರೆ ಮನಪೂರ್ವಕವಾಗಿ ಅಂತ. ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್. ಯುವರ್ ಸೆಲ್ಫ್ ಅಂದ್ರೆ ನಮ್ಮ ಹತ್ರನೂ ಅಂತ. ಗುಡ್ ಡೀಡ್ಸ್. ಡೀಡ್ಸ್ ಅಂದ್ರೆ ಏನು? ಕೆಲಸ. ಗುಡ್ ಡೀಡ್ಸ್ ಅಂದ್ರೆ ಉತ್ತಮ ಕಾರ್ಯಗಳು, ಉತ್ತಮ ಕೆಲಸಗಳು. ಹ್ಯಾಪಿ ಥಾಟ್ಸ್ ದಟ್ ರಿಪೀಟ್ ದೆಮ್ಸೆಲ್ವ್ಸ್ ಇನ್ ಯುವರ್ ಡ್ರೀಮ್, ಇನ್ ಯುವರ್ ವರ್ಕ್ ಆ್ಯಂಡ್ ಇವನ್ ಇನ್ ಯುವರ್ ರೆಸ್ಟ್. ರೆಸ್ಟ್ ಅಂದ್ರೆ ವಿಶ್ರಾಂತಿ. ಸೊ ಈಗ ಒಂದೊಂದು ಸ್ಟಾನ್ಸಸ್ ಡೀಟೇಲ್ ಆದಂಥ ಸಾರಾಂಶವನ್ನು ಈಗ ಕನ್ನಡದಲ್ಲಿ ಕಲಿಯೋಣ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲಿರತಕ್ಕಂಥ ರೆಡ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ನೋಡೋಣ ಫಸ್ಟ್ ಆನ್ಸರ್ ನೋಡೋಣ ಈಗ. So first stanza of the poem, beauty is seen in the sunlight, the trees, the birds, corn growing and people working or dancing for their harvest. So ಇದರದ ಸಾರಾಂಶವನ್ನ ಈಗ ಒಂದೊಂದಾಗಿ ನೋಡೋಣ. In this stanza, the poet focuses on the beauty seen in nature. So ಈ ಕವನದ ಮೊದಲನೇ ಚರಣದಲ್ಲಿ ಕವಿತ್ರಿ ನಿಸರ್ಗದ ಸೌಂದರ್ಯದ ಬಗ್ಗೆ ವರ್ಣನೆಯನ್ನ ಮಾಡ್ತಾ ಇದ್ದಾಳೆ. The poet clears that ಬ್ಯೂಟಿ ಲೈಸ್ ಎವ್ರಿಥಿಂಗ್. ಬ್ಯೂಟಿ ಲೈಸ್ ಇನ್ ಎವ್ರಿಥಿಂಗ್ ಅಂದರೆ ಕವಿತ್ರಿ ಏನು ಹೇಳ್ತಂದ್ರೆ ಸೌಂದರ್ಯ ಅನ್ನೋದು ಎಲ್ಲ ಕಡೆನೂ ಇದೆ ಅಂತ. ಕೇವಲ ನಿಸರ್ಗದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆನೂ ಇದೆ ಅಂತ ಅರ್ಥ ಕೊಡುತ್ತೆ. ಬ್ಯೂಟಿ ಲೈಸ್ ಇನ್ ಸನ್ಲೈಟ್. ಸೌಂದರ್ಯ ಅನ್ನೋದು ಸೂರ್ಯನ ಬೆಳಕಿನಲ್ಲಿ ಕೂಡ ಕಾಣ್ತೀವಿ. ಚಿತ್ರ ಕಾಣ್ತಿದ್ದಿಲ್ಲ, ಗಿಡದಿಂದ ಸೂರ್ಯನ ಕಿರಣ, ಬಂಗಾರದ ಕಿರಣಗಳು ಯಾವ ಥರ ಬಿದ್ದಿವಲ್ಲ. ಸೊ ಇದು ಸೂರ್ಯನ ಒಂದು ಸನ್ಲೈಟಲ್ಲಿ ಕೂಡ ನಾವು ಸೌಂದರ್ಯವನ್ನು ಕಾಣ್ತೀವಿ. ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೀಲ್ವಾ. ಇನ್ ದ ಟ್ರೀಸ್, ಗಿಡ ಮರಗಳು. ಇಲ್ಲೆಲ್ಲ ಗಿಡ ಮರಗಳು, ಅದ್ರ ಬಿಡ್ತಕ್ಕಂಥ ಹೂಗಳು ನೋಡಿದಾಗ ಏನೋ ಒಂಥರ ಮನಸ್ಸಿಗೆ
ಉಲ್ಲಾಸ ಅನಿಸುತ್ತೆ ಅಲ್ವಾ. ಸೊ ದಿಸ್ ಇಸ್. ಮತ್ತೆ ಇನ್ ದ ಬರ್ಡ್ಸ್, ಇಲ್ಲ ಪಕ್ಷಿ ಕಾಣ್ತೀವಲ್ಲ, ಈ ಪಕ್ಷಿಗಳು ನೋಡಿದಾಗ ಏನೋ ಒಂಥರ ಸೌಂದರ್ಯವನ್ನು ಕಾಣ್ತೀವಿ. ಸೊ ಇಲ್ಲಿ ಗಿಡಗಳಲ್ಲಿ ಕೂಡ ಸೌಂದರ್ಯವನ್ನು ಕಾಣ್ತೀವಿ. ಸೂರ್ಯನ ಒಂದು ಕಿರಣಗಳು ಬೆಳಕಿನಲ್ಲಿ ಕೂಡ ನಾವು ಸೌಂದರ್ಯವನ್ನು ಕಾಣ್ತೀವಿ, ಮತ್ತೆ ಪಕ್ಷಿಗಳಲ್ಲಿ ಕೂಡ ನಾವು ಸೌಂದರ್ಯವನ್ನು ಕಾಣ್ತೀವಿ ಅಂತ ಈ ಕವನದಲ್ಲಿ ಕವಿತ್ರಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸಿ ಆಲ್ಸೋ ಡಿಸ್ಕ್ರೈಬ್ಸ್ ದ ಪೀಪಲ್ ವರ್ಕಿಂಗ್ ಆ್ಯಂಡ್ ಡ್ಯಾನ್ಸಿಂಗ್ ಇನ್ ದಿ ಕಂಪನಿ ಆಫ್ ದಿ ನೇಚರ್. ಅಷ್ಟೇ ಅಲ್ಲದೆ ಇಲ್ಲಿ ಜನ ಅಂದರೆ ಭೂಮಿ ಮೇಲ್ತಕ್ಕಂಥ ಜನ ಮೆಕ್ಕೆಜೋಳಗಳನ್ನು ಬೆಳೆದು, ತೆನೆಗಳನ್ನು ಅಂದರೆ ತಮ್ಮ ಹೊಲಗಳಲ್ಲಿ ಬೆಳೆಗಳನ್ನು ಬೆಳೆಯೋದು, ರಾಶಿ ಮಾಡೋದು, ರಾಶಿ ಸಮಯದಲ್ಲಿ ಹಾಡುಗಳನ್ನು ಹಾಡ್ತಾ ನೃತ್ಯ ಮಾಡೋದು, ಇವುಗಳೆಲ್ಲ ಕಣ್ಣಿಗೆ ನೋಡೋಕೆ ತುಂಬಾ ಸೌಂದರ್ಯವಾಗಿ ಕಾಣುತ್ತೆ ಅನ್ನೋ ಅಂದರೆ ನಾವು ಇಲ್ಲಿ ಫಸ್ಟ್ ಸ್ಟಾಂಜಾ ಅಲ್ಲಿ ಕಲ್ತ್ಕೊಂಡಿವಿ. ಸೊ ನಾವು ವಿ ಆರ್ ಮೂವಿಂಗ್ ಟು ದಿ ಸೆಕೆಂಡ್ ಸ್ಟಾಂಜಾ. ಈಗ ಎರಡನೇ ಸ್ಟಾಂಜಾನ ಓದೋಣ. ಬ್ಯೂಟಿ ಈಸ್ ಹರ್ಡ್ ಇನ್ ದ ನೈಟ್, ವಿಂಡ್ ಸೈಯಿಂಗ್, ರೈನ್ ಫಾಲಿಂಗ್, ಆರ್ ಅ ಸಿಂಗರ್ ಚಾಂಟಿಂಗ್, ಎನಿಥಿಂಗ್ ಇನ್ ಅರ್ನೆಸ್ಟ್ ಅಂತ. ಸೊ ಈಗ ನಾವು ಚಿತ್ರದ ನೋಡ್ತಾ ಇದೀವಿ, ಎಲ್ಲ ಚಿತ್ರ ಕಾಣ್ತೀವಿ, ಎಕ್ಸ್ಪ್ಲೇನ್ ಮಾಡ್ತಾ ಈ ಚಿತ್ರದ ಬಗ್ಗೆ ನಾನು ಹೇಳ್ತೀನಿ. ನೋಡೋಣ ಈಗ ಏನು ಹೇಳಿದ್ರೆ ಈ ಸೆಕೆಂಡ್ ಸ್ಟಾಂಜಾಲಿ. ಇನ್ ದಿಸ್ ಸ್ಟಾಂಜಾ ಪೋಯಟ್ ಟೆಲ್ಸ್ ದ್ಯಾಟ್ ಬ್ಯೂಟಿ ಲೈಸ್ ಇನ್ ದ ಸೌಂಡ್ಸ್ ಆಫ್ ದಿ ನೇಚರ್. ಅಂದರೆ ಎರಡನೇ ಸ್ಟಾಂಜಾದಲ್ಲಿ ಕವಿತ್ರಿ ನಾವು ಕೇಳಿಸ್ಕೊಳ್ತಕ್ಕಂಥ ಸೌಂದರ್ಯದ ಬಗ್ಗೆ ಹೇಳ್ತಾರೆ. ಫಸ್ಟ್ ಸ್ಟಾಂಜಾಲಿ ನಾವು ನೋಡ್ತಕ್ಕಂಥ ಸೌಂದರ್ಯದ ಬಗ್ಗೆ ಹೇಳಿದ್ರು, ಸೀನ್. ಈಗ ಸೆಕೆಂಡ್ ಸ್ಟಾಂಜಾಲಿ ಕೇಳಿಸ್ತಕ್ಕಂಥ ಸೌಂದರ್ಯಗಳು ಅಂದರೆ ನಿಸರ್ಗದಲ್ಲಿ ಹಲವಾರು ಶಬ್ದಗಳನ್ನು ಕೂಡ ನಮಗೆ ಸೌಂದರ್ಯವನ್ನು ಕಾಣ್ತೀವಿ. ನೋಡೋಣ ಯಾವ್ಯಾವೆ. ಬ್ಯೂಟಿ ಲೈಸ್ ಇನ್ ದ ಸೌಂಡ್ಸ್ ಆಫ್ ದಿ ವಿಂಡ್ ಆ್ಯಂಡ್ ದ ರೈನ್. ಮಳೆ ಬೀಳುವಾಗ ಮತ್ತು ಗಾಳಿಯೊಂದು ನಿಟ್ಟುಸಿರು ಬಿಡುವಾಗ ಕೂಡ ನಾವು ಸೌಂದರ್ಯವನ್ನು ಕಾಣ್ತೀವಿ. ಈ ಥರ ಅಲ್ಲಿ ಗಾಳಿ ಬೀಸ್ತಾ ಇದೆ ನೋಡಿ, ಗಿಡಗಳೆಲ್ಲ ಗಾಳಿಗೆ ಹಾರ್ತಾ ಇದೆ. ಈ ಒಂದು ಸೌಂಡಲ್ಲಿ ಕೂಡ ಏನೋ ಒಂದು ಥರ ಸಮಾಧಾನ ಕಾಣ್ತೀವಿ. ಆ್ಯಂಡ್ ಇನ್ ದ ರೈನ್, ಮಳೆ ಬರ್ತಾ ಇರಬೇಕಾದ್ರೆ ನಮಗೂ ಕೂಡ ಮಳೆಯಲ್ಲಿ ಎಷ್ಟೋ ಒಂದು ರೀತಿ ಮನಸ್ಸಿಗೆ ಆಹ್ಲಾದ ಅನಿಸುತ್ತೆ, ಮಳೆಯಲ್ಲಿ ಆಟ ಆಡಬೇಕು ಅಂತ ಅನಿಸುತ್ತೆ, ಮಳೆಯಲ್ಲಿ ಜಿಗಿಬೇಕು, ಈ ಥರ ಎಲ್ಲ ಅನಿಸುತ್ತಲ್ವಾ. ಸೊ ದಿಸ್ ಇಸ್ ಆಲ್ಸೋ ಅ ಬ್ಯೂಟಿ ಅಂತ ಹೇಳ್ತೀವಿ. ಅಂದರೆ ಗಾಳಿ ಬೀಸೋದ್ರಲ್ಲಿ ಹಾಗೂ ಮಳೆ ಬೀಳೋದ್ರಲ್ಲಿ ಕೂಡ ನಾವು ಸೌಂದರ್ಯವನ್ನು ಕಾಣ್ತೀವಿ. ವಿ ಕ್ಯಾನ್ ಆಲ್ಸೋ ಹರ್ಡ್ ಬ್ಯೂಟಿ ಇನ್ ದ ಮ್ಯೂಸಿಕ್ ಕ್ರಿಯೇಟೆಡ್ ಬೈ ಮೆನ್ ವೆನ್ ದೇ ಸಿಂಗ್. ಅಂದರೆ ಸೌಂದರ್ಯವನ್ನು ಕೇವಲ ಅಷ್ಟೇ ಅಲ್ಲ, ಸಂಗೀತಗಾರರು ತಮ್ಮ ಹಾಡಿನಲ್ಲಿ ಸಂಗೀತದ ಮೂಲಕ, ತಮ್ಮ ಹಾಡುಗಳ ಮೂಲಕ ನಮ್ಮ ಮನಸ್ಸಿಗೆ ಒಳ್ಳೆ ಒಳ್ಳೆ ಹಾಡುಗಳನ್ನು ಕೊಟ್ಟು ನಮಗೆ ತೃಪ್ತಿ ಪಡಿಸ್ತಾರಲ್ಲ, ಅಂಥ ಹಾಡುಗಳಲ್ಲಿ ಕೂಡ ನಾವು ಸೌಂದರ್ಯವನ್ನು ಕಾಣ್ತೀವಿ. ನೋಡಿ ಇಲ್ಲೆಲ್ಲ ಮ್ಯೂಸಿಕನ್ನು ಪ್ಲೇ ಮಾಡ್ತಾ ಇದ್ದಾರೆ, ಇಲ್ಲೊಬ್ಬರು ಸಿಂಗರ್ ಹಾಡುಗಳನ್ನು ಹಾಡ್ತಾ ಇದ್ದಾರೆ. ಆ ಹಾಡು ಕಿವಿಗೆ ತುಂಬಾ ಇಂಪಾಗಿರುತ್ತೆ. ಸೊ ಆ ಇಂಪಾದ ಸೌಂಡ್ಗಳನ್ನು ಕಡೆ ನಮ್ಗೆ ಏನಾಗುತ್ತೆ ಅಂದರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಇದು ಕೂಡ ನಾವು ಸೌಂದರ್ಯವನ್ನು ಕಾಣ್ತೀವಿ. ಅಂದರೆ ಇಲ್ಲಿ ಮೂರು ರೀತಿಯ ಸೌಂದರ್ಯವನ್ನು ಕಾಣ್ತೀವಿ. ಇನ್ ದ ವಿಂಡ್ ಸೈಯಿಂಗ್ ಫಸ್ಟ್ ಸೀನಲ್ಲಿ, ಇನ್ನು ಸೆಕೆಂಡ್ ಪಿಕ್ಚರಲ್ಲಿ ರೈನ್ ಫಾಲಿಂಗು, ಆ್ಯಂಡ್ ಥರ್ಡ್ ಪಿಕ್ಚರಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ಮ್ಯೂಸಿಕ್ ಕ್ರಿಯೇಟೆಡ್ ಬೈ ದಿ ಸಿಂಗರ್, ಅಂದರೆ ಸಿಂಗರ್ ಚಾಂಟಿಂಗ್ ಅಂತ ಹೇಳ್ತೀವಲ್ಲ. ಸೊ ಅದರಲ್ಲಿ ಕೂಡ ನಾವು ಸೌಂದರ್ಯವನ್ನು ಕಾಣ್ತೀವಿ. ಮತ್ತು ಬ್ಯೂಟಿ ಲೈಸ್ ಇನ್ ಆಲ್ ದಟ್ ಈಸ್ ಡನ್ ಇನ್ ಅರ್ನೆಸ್ಟ್ ಆ್ಯಂಡ್ ಈಸ್ ನಾಟ್ ಸೂಪರ್ಫಿಷಿಯಲ್. ಸೂಪರ್ಫಿಷಿಯಲ್ ಅಂದರೆ ಏನು, ನಾವು ಹುರುಳಿಲ್ಲದು, ಬಾಹ್ಯ ಅಂತಿಲ್ಲ, ಅಂದರೆ ಸತ್ಯ ಇಲ್ಲದು, ಹುರುಳಿಲ್ಲದ ಅಂತೀವಲ್ಲ ಆ ಥರ. ಅಂದರೆ ಬ್ಯೂಟಿ ಲೈಸ್ ಇನ್ ಆಲ್ ದ್ಯಾಟ್ ಈಸ್ ಡನ್ ಇನ್ ಅರ್ನೆಸ್ಟ್, ಅಂದರೆ ನಾವು ಶ್ರದ್ಧಾಪೂರ್ವಕವಾಗಿ ಏನು ಮಾಡ್ತೀವಲ್ಲ ಅದರಲ್ಲಿ ಕೂಡ ನಾವು ಸೌಂದರ್ಯವನ್ನು ಕಾಣ್ತೀವಿ ಅಂತ. ಅಂದರೆ ಮನಸ್ಸಿಟ್ಟು ಪ್ರೀತಿಯಿಂದ ಭಕ್ತಿಪೂರ್ವಕ ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯಗಳು ಕೂಡ ನಾವು ಸೌಂದರ್ಯವನ್ನು ಕೇಳಿಸ್ಕೋತೀವಿ ಅಂತ ನಮ್ಗೆ ಗೊತ್ತಾಯಿತು. ಇದು ಸೆಕೆಂಡ್ ಸ್ಟಾಂಜಾ. ಸೊ ನಾವು ವಿ ಆರ್ ಮೂವಿಂಗ್ ಟು ದಿ ಥರ್ಡ್ ಸ್ಟಾಂಜಾ. ನಾನು ಈಗ ಮೂರನೇ ಸ್ಟಾಂಜಾನ ಓದ್ತೀನಿ. ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್, ಗುಡ್ ಡೀಡ್ಸ್, ಹ್ಯಾಪಿ ಥಾಟ್ಸ್ that repeat themselves in your dreams, in your work and even in your rest. ಸೊ ಇದು ಲಾಸ್ಟ್ ಸ್ಟಾಂಜಾ ಈ ಕವನದ್ದು. ಇಲ್ಲಾಗಲೇ ನಾವು ಡಿಫಿಕಲ್ಟಿ ಮೀನಿಂಗನ್ನು ನೋಡಿದ್ವಿ. ನೋಡೋಣ ಈಗ ಏನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮೂರನೇ ಒಂದು ಸ್ಟಾಂಜಾದಲ್ಲಿ. ದ ಪೋಯಟ್ ರೆಫರ್ಸ್ ಟು ದಿ ಇಂಟರ್ನಲ್ ಬ್ಯೂಟಿ ಆಫ್ ಅ ಪರ್ಸನ್. ಸೊ ಈ ಮೂರನೇ ಒಂದು ಚರಣದಲ್ಲಿ ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಆಂತರಿಕ ಸೌಂದರ್ಯದ ಬಗ್ಗೆ ವರ್ಣನೆ ಮಾಡ್ತಾರೆ. ಸೊ ಫಸ್ಟ್ ಸ್ಟಾಂಜಾಲಿ ನಾವು ನಿಸರ್ಗದಲ್ಲಿ ಕಾಣ್ತಕ್ಕಂಥ ಸೌಂದರ್ಯವನ್ನು ನೋಡಿದ್ವಿ. ಸೆಕೆಂಡ್ ಸ್ಟಾಂಜಲ್ಲಿ ಕೂಡ ಬಾಹ್ಯವಾಗಿ ಕಾಣ್ತಕ್ಕಂಥ ಸೌಂದರ್ಯ ನೋಡಿದ್ವಿ. ಅಂದರೆ ಮಳೆ ಬೀಳೋದು ಆಗಿರ್ಬೋದು, ಗಾಳಿ ಬೀಸೋದು ಆಗಿರ್ಬೋದು, ಜನ ರಾಶಿ ಮಾಡೋದು, ಬಿತ್ತೋದು, ಬೆಳೆಗಳನ್ನು ಬೆಳೆಯೋದು, ಸೂರ್ಯನ ಕಿರಣಗಳು, ಪಕ್ಷಿಗಳೊಂದು ಹಾರಾಟ, ಈ ಥರ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಬಾಹ್ಯ ಸೌಂದರ್ಯವನ್ನು ಮಾತ್ರ ನೋಡಿದ್ವಿ. ಇಲ್ಲಿ ಈ ಮೂರನೇ ಸ್ಟಾಂಜಾದಲ್ಲಿ ಆಂತರಿಕ ಸೌಂದರ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ದ ಪೋಯಟ್ ಟೆಲ್ಸ್ ಅಬೌಟ್ ದ ಇನ್ನರ್ ಬ್ಯೂಟಿ ದಟ್ ಲೈಸ್ ಇನ್ ಗುಡ್ ವರ್ಕ್ಸ್. ಸೊ ಆಂತರಿಕ ಸೌಂದರ್ಯವನ್ನು, ನಮ್ಮ ಒಳಗೆ ಇರ್ತಕ್ಕಂಥ ಆಂತರಿಕ ಸೌಂದರ್ಯವನ್ನು ಎಲ್ಲಿ ಕಾಣ್ತೀವಿ ಅಂದರೆ ನಾವು ಮಾಡ್ತಕ್ಕಂಥ ಉತ್ತಮ ಕಾರ್ಯಗಳಲ್ಲಿ, ಗುಡ್ ವರ್ಕ್ಸ್ ಆ್ಯಂಡ್ ನೋಬೆಲ್ ಥಾಟ್ಸ್. ನೋಬೆಲ್ ಥಾಟ್ಸ್ ಅಂದರೆ ಉನ್ನತವಾದ ವಿಚಾರಗಳು, ಉದಾತ್ತವಾದ ವಿಚಾರಗಳು, ದೊಡ್ಡ ದೊಡ್ಡ ವಿಚಾರಗಳು. ಈ ಎಲ್ಲ ನಮ್ಮ ಮನಸ್ಸು, ನಮ್ಮ ಆಂತರಿಕವಾದಂಥ ಇಚ್ಛೆ, ಇವೆಲ್ಲ ಏನಿವೆ ಅಂದರೆ ಅವುಗಳಲ್ಲಿ ಕೂಡ ನಾವು ಸೌಂದರ್ಯನ ಕಾಣ್ತೀವಿ. ನಮ್ಮ ಮನಸ್ಸು ಚೆನ್ನಾಗಿರಬೇಕು, ಉತ್ತಮವಾದ ಯೋಚನೆಗಳಿರಬೇಕು, ಆವಾಗ ನಾವು ಮಾಡ್ತಕ್ಕಂಥ ಕಾರ್ಯಗಳು ಕೂಡ 4 ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು ಇರಬೇಕು. ಅಂದಾಗ ಮಾತ್ರ ಅದನ್ನು ನಮ್ಮ ವೈಯಕ್ತಿಕ ಸೌಂದರ್ಯವನ್ನು ಕಾಣ್ತೀವಿ. ವಿ ಕ್ಯಾನ್ ಸಿ ದಿಸ್ ಗುಡ್ ನೇಚರ್ ಇನ್ ಅವರ್ ಡ್ರೀಮ್ಸ್. ಈ ಒಂದು ಒಳ್ಳೆ ಗುಣವನ್ನು ನಾವು ಎಲ್ಲೆಲ್ಲಿ ನೋಡ್ಬೋದು ಅಂದರೆ ಇನ್ ಅವರ್ ಡ್ರೀಮ್ಸ್, ನಮ್ಮ ಕನಸಿನಲ್ಲಿ ಕೂಡ ನಾವು
ಒಂದು ಅನುಭವನ ಪಡ್ಕೋಬಹುದು ಇನ್ ಅವರ್ ವರ್ಕ್ಸ್, ನಮ್ಮ ಕಾರ್ಯಗಳಲ್ಲಿ, ಆ್ಯಂಡ್ ಇವನ್ ಇನ್ ಅವರ್ ರೆಸ್ಟ್. ಅಷ್ಟೇ ಅಲ್ಲದೆ ನಮ್ಮ ವಿಶ್ರಾಂತಿಯಲ್ಲಿ ಕೂಡ ನಾವು ಸೌಂದರ್ಯವನ್ನು ಕಾಣ್ತೀವಿ. ಇಲ್ಲಿ ನೋಡಿ ಚಿತ್ರದಲ್ಲಿ ಕಾಣ್ತಾ ಇದೆ, ಈ ಒಂದು ಫಸ್ಟ್ ಚಿತ್ರದಲ್ಲಿ ಏನು ಕಾಣ್ತಿದ್ವಿ, ಒಂದು ಮೂಕ ಪ್ರಾಣಿಗೆ ನಾವು ನೀರನ್ನು ಕುಡಿಸ್ತಕ್ಕಂಥದ್ದು, ಅದಕ್ಕೆ ಬಾಯಾರಿಕೆ ಆದಾಗ ನೀರು ಕುಡಿಸ್ತಿಲ್ವಾ, ದಿಸ್ ಇಸ್ ಗುಡ್ ಡೀಡ್ಸ್ ಅಂತೀವಿ, ಅಂದರೆ ಒಳ್ಳೆ ಕೆಲಸ, ಅದೊಂದು ಉತ್ತಮ ಕೆಲಸ, ಸಮಾಜ ಸೇವೆ ಅಂತ ಹೇಳ್ತೀವಲ್ಲ. ಆ್ಯಂಡ್ ನೋಬೆಲ್ ಥಾಟ್ಸ್, ವಿ ಕ್ಯಾನ್ ಸಿ ದ ಗುಡ್ ನೇಚರ್ ಇನ್ ಅವರ್ ಡ್ರೀಮ್ಸ್. ಎಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿದಾಗ ನಮ್ಮ ಕನಸಿನಲ್ಲಿ ಕೂಡ, ನಮ್ಮ ಕೆಲಸದಲ್ಲಿ ಕೂಡ, ಮತ್ತು ನಮ್ಮ ವಿಶ್ರಾಂತಿಯಲ್ಲೂ ಕೂಡ ನಮಗೆ ಮನಸ್ಸಿಗೆ ಆಹ್ಲಾದ ಅನಿಸುತ್ತೆ. ನೋಡಿ, ಇವಳು ವಿಶ್ರಾಂತಿ ತೋತಾ ಇದ್ರು ಕೂಡ ಮುಖದಲ್ಲಿ ಏನೋ ಒಂದು ಮಂದಹಾಸ ಇದೆ, ತೃಪ್ತಿ ಕಾಣ್ತಾ ಇದೆ. ಸೊ ಈ ಥರ ನಾವು ಒಳ್ಳೆ ಕಾರ್ಯಗಳನ್ನ ಮಾಡಿದಾಗ ಮಾತ್ರ ನಮಗೆ ಆಂತರಿಕ ಸೌಂದರ್ಯವನ್ನು ಕೂಡ ಕಾಣ್ತೀವಿ, ಬಾಹ್ಯ ಸೌಂದರ್ಯವನ್ನು ಕೂಡ ನಾವು ಕಾಣ್ತೀವಿ ಅಂತ ಈ ಕವನದಲ್ಲಿ ನಾವು ತಿಳ್ಕೊತೀವಿ. ಸೊ ಇಫ್ ಯು ಲೈಕ್ ದ ವಿಡಿಯೋ, ಲಾಸ್ಟ್ ಸ್ಟಾಂಜಾ ನೋಡ್ತೀವಿ. ದಸ್ ದ ಪೋಯಟ್ ಡಿಫೈನ್ಸ್ ಬ್ಯೂಟಿ ಇನ್ ದ ಟರ್ಮ್ಸ್ ಆಫ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಆಸ್ಪೆಕ್ಟ್ಸ್. ಅಂದರೆ ಈ ಕವನದಲ್ಲಿ ನಾವು ಆಂತರಿಕ ಸೌಂದರ್ಯದ ಬಗ್ಗೆ ಮತ್ತು ಬಾಹ್ಯ ಸೌಂದರ್ಯದ ಬಗ್ಗೆ ಕವಿತ್ರಿಯವರು ವಿವರಣೆಯನ್ನು ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಈ ಕವನದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟನ್ನು ಕೇಳಬಹುದು. ಮತ್ತು ಈ ವಿಡಿಯೋನ 8ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಶೇರ್ ಮಾಡ್ಕೊಳ್ಳಿ, ಯಾಕಂದರೆ ಅವರಿಗೆ ಕೂಡ ತುಂಬಾ ಅನುಕೂಲ ಆಗುತ್ತೆ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿ ವಿಡಿಯೋ. ಇಫ್ ಯು ಲೈಕ್ ದಿ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.